ಪರಮ ಪೂಜ್ಯರಿಗೂ ಎಲ್ಲರಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈಗ ಮಾತನಾಡುವ ಸಮಯವಲ್ಲ. ನಿಮ್ಮ ಮಕ್ಕಳು ಕಲ್ಲಿನಂತ ಮಕ್ಕಳನ್ನ ನಮ್ಮ ಕೈಯಾಗ ಕೊಟ್ಟರೆ ಮೂರ್ತಿಯನ್ನ ಮಾಡತಕ್ಕಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ನಾವು ಹೇಳೋದಲ್ಲ, ಮಾಡಿ ತೋರಿಸ್ತೀವಿ. ಈಗಾಗಲೇ ಇದ್ದಾರೆ 4-5 ಲಕ್ಷ ರೂಪಾಯಿ ಬರೀ ಯೋಗ ಕಲಿಸಿ ಪಗಾರ ತಗೊಳ್ತಾ ಇದ್ದಾರೆ ಚೀನಾದಲ್ಲಿ, ಹಾಂಗ್ಕಾಂಗ್ದಲ್ಲಿ, ಆಸ್ಟ್ರೇಲಿಯಾದಲ್ಲಿ. ಅದಕ್ಕೆ ಎಲ್ಲ ರೀತಿಯಿಂದಲೂ ನಿಮ್ಮ ಮಕ್ಕಳನ್ನ ಬೆಳೆಸಲಿಕ್ಕೆ ನಾವು ನಮ್ಮ ತಾಯಿಯವರಿಂದ ಹಿಡಿದು ಮನೆ ಮಂದಿ ಎಲ್ಲ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನಿಮ್ಮ ಮಕ್ಕಳ ಈಗ ಅವ್ರೇನು ಪ್ರತಿಭೆಗಳನ್ನ ನೀವೇ ನೋಡ್ತಾ ಇದ್ದೀರಿ. ನೀವೆಲ್ಲರೂ ಕೂಡಿ ಅವ್ರು ಮಾಡತಕ್ಕಂತಹ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನೋಡೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಶರಣ. ಗಾಳಿ ನಿಮ್ಮ ಅಧೀನವಲ್ಲವಯ್ಯ, ನಾಳೆ ತೂರಿಹೆನೆಂದರೆ ಇಲ್ಲವಯ್ಯ. ಶಿವಶರಣ ಎಂಬುದೊಂದು ಗಾಳಿ ಬಿಟ್ಟಾಗ ಬೇಗನೆ ತೂರಿಕೊಳ್ಳಿರೆಂದಾತ ಅಂಬಿಗರ ಚೌಡೆಯ ನಿಧಿ ಶರಣ. ಸಕಲ ಜೀವಾವಳಿಗೆ ಲೇಸನೆ ಬಯಸಿದ ಬಸವಾದಿ ಶರಣರನ್ನ ಅದೇ ಮಹಾಬೆಳಗಿನಲ್ಲಿ ಬೆಳೆಯುವ ಎಲ್ಲ ದಾರ್ಶನಿಕರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಸಮಾಜೋಧಾರ್ಮಿಕ ಕ್ರಾಂತಿಕಾರಕವಾದಂತಹ ಈ ಒಂದು ಏನು ಕಾರ್ಯಕ್ರಮ ಅದ, ಈ ಕಾರ್ಯಕ್ರಮದಲ್ಲಿ ಬಹಳ ಒಳ್ಳೆ ಅಧ್ಯಕ್ಷರಂತೂ ಮಕ್ಕಳಿಗೆ ಬಹಳ ಒಳ್ಳೆಯ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಬಹಳ ಒಳ್ಳೆಯ ಅವಕಾಶ ಮಾಡಿಕೊಟ್ಟಾರ. ಅಷ್ಟೇ ಅಲ್ಲ, ನೋಡಿ ಇಲ್ಲೆಲ್ಲ ರೈತರಿಗೆ ಪ್ರಶಸ್ತಿ. ರೈತ ಅಂದ್ರೆ ಭೂಮಿಗಿಳಿದ ಭಗವಂತ. ಬಸವಾದಿ ಶರಣ ಹೇಳ್ತಾರ, ಕೃಷಿ ಕೃತ್ಯ ಕಾಯಕವೇನಾದರಾಗಲಿ ತನು ಮನ ಬದಲಿಸಿ ತಂದು ದಾಸೋಹವ ಮಾಡುವ ಸದ್ಭಕ್ತನ ಶ್ರೀಪಾದವ ತೋರ. ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ನಡೆಯೆಲ್ಲವೂ ಪಾವನ, ಆತನ ನುಡಿಯೆಲ್ಲವೂ ಶಿವತತ್ವ. ಅಂತಪ್ಪದ ಸದ್ಭಕ್ತನ ಮನೆ ಹೊಕ್ಕುವ ಲಿಂಗಾರ್ಚನೆ ಮಾಡುವ ಜಂಗಮವೇ ಜಗತ್ ಪಾವನ ಅಂತ. ಅದಕ್ಕೆ ಇಲ್ಲಿ ಬಹಳ ಒಳ್ಳೆಯ ಕೃಷಿ ಪ್ರಶಸ್ತಿ ನಡೀತು. ಅಷ್ಟೇ ಅಲ್ಲ, ಒಬ್ಬ ಯುವಕ ಇಡೀ ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ ಬಹಳ ಚಾಲೆಂಜಿಂಗ್ ಇದೆ. ನಮ್ಮ ಮ್ಯಾನ್ ಇಸ್ ದ ಇಮೇಜ್ ಆಫ್ ಗಾಡ್, ಮ್ಯಾನ್ ಇಸ್ ರೂಟೆಡ್ ಇನ್ ಗಾಡ್, ಹಿ ಇಸ್ ದ ಕ್ರೆಸ್ಟ್ ಆಫ್ ಕ್ರಿಯೇಷನ್. ಅದಕ್ಕೆ ಎಂಥ ಮಾನವ ಜನ್ಮ ಏನ್ ಕೇಳಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪ ಅಂತಾರೆ. ಅದಕ್ಕೆ ಹ್ಯೂಮನ್ ಬಾಡಿ ಇಸ್ ದ ಲಿವಿಂಗ್ ಟೆಂಪಲ್ ಆಫ್ ಗಾಡ್. ಅಂಡ್ ಅದಕ್ಕೆ ಯೋಗ, ಶಿವಯೋಗ, ಇಟ್ ಇಸ್ ದ ಸಿಂಥೆಸಿಸ್ ಆಫ್ ಆಲ್ ದ ಯೋಗ. ಅದಕ್ಕೆ ತಾವೆಲ್ಲ ಇಂಥ ಭಾರತೀಯ, ವಿಶೇಷವಾಗಿ ಕರ್ನಾಟಕದ ಇಂಥ ಅದ್ಭುತವಾದಂಥ ಒಂದು ಅತೀಂದ್ರಿಯ ಜ್ಞಾನವಾದಂಥ ಶಿವಾನುಭವವನ್ನ ಬಸವಾದಿ ಶರಣರು ಜನಮನದಲ್ಲಿ ಬಿತ್ತುಗ್ಯಾರ ಅಂತ ವಚನ ಸಾಹಿತ್ಯವನ್ನು ಮಕ್ಕಳಿಗೆ ಕಲಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ದಯವಿಟ್ಟು ವೇದಿಕೆಯನ್ನು ಆಗಮಿಸಬೇಕು. ಬೆಳಿ ಸರ್ ವೇದಿಕೆಗೆ ಬರಬೇಕು. ಅಭಿ ಬರಬೇಡ ಹಂಗೆ. ಶಂಕರ ಪಾದ
Today we have the honor of welcoming a woman who's I would like to request our biofaculty of KGC's institution. Thank you, ma'am. Thank you, sir. Thank you, sir. Around him. Now I'd like to call upon Mr. Lakshman sir to welcome him. ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಶರಣ ಮನಸ್ಸುಗಳಿಗೂ ಶರಣಾರ್ಥಿಗಳು. ಗೌತಮ ಬುದ್ಧ ಮತ್ತು ಬಸವಣ್ಣನವರು ಪ್ರತಿಪಾದಿಸಿದ ದಾರ್ಶನಿಕ ತತ್ವಗಳು ಭಾರತದ ಸಂವಿಧಾನದಲ್ಲಿ ಅಳವಟ್ಟಿರುವುದರಿಂದ ನಾವೆಲ್ಲರೂ ಇವತ್ತು ಸಂವಿಧಾನದ ರಕ್ಷಣೆಯಲ್ಲಿ ಬದುಕನ್ನು ಕಟ್ಟಿಕೊಟ್ಟಿದ್ದೇವೆ. ಆ ಕಾರಣದಿಂದ ಸಂವಿಧಾನವನ್ನು ಗೌರವಿಸುವ ಕರ್ತವ್ಯ ಎಂದು ಭಾವಿಸಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಹಾಗೂ ವೇದಿಕೆ ಎದುರುಗಡೆಯಿರುವ ತಾವೆಲ್ಲರೂ ದಯವಿಟ್ಟು ಎದ್ದು ನಿಂತುಕೊಳ್ಬೇಕು. ಎದ್ದು ನಿಂತು ತಮ್ಮ ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ for this function. Today it's my honor and true honor to welcome a woman whose life itself is an inspiring story. A woman who has proven when passion meets purpose, even soil can become gold. I'm speaking about none other than our distinguished chief guest, Srimati Kavita Mishra ma'am. Ma'am is a rare blend of modern education, traditional wisdom. She holds a degree in computer science engineering and masters in psychology. She chose a path less traveled. She chose a path of farming, and not just farming, she transformed it into a movement. Coming from Kavita in Raichur district, she is celebrated across Karnataka as a progressive farmer, a renowned sandalwood cultivator and a pioneer of integrated farming. From sandalwood plantations to dairy, poultry, beekeeping, horticulture, her land is not just a farm, it's a living classroom of innovation. Her journey tells us a beautiful truth. When knowledge joins hands with hard work, success becomes a hard harvest you reap every single day. Her remarkable achievements have earned her several prestigious honors. ಇವತ್ತು ನಮ್ಮ ಮಧ್ಯ ಒಬ್ಬರು ರೈತರಿದ್ದಾರೆ. ನಾವು ಇವತ್ತು ಸಮಾಜಕ್ಕೆ ಈ ರೈತರಾಗುವವರು ಬಹಳ ರೈತಾಪಿಗೆ ಹೋಗುವಂತವರು ಬಹಳ ಕಮ್ಮಿ.
ಹಾಗೆ ಇವರು ರೈತರಿಗೆ ಹಾಗೂ ಮುಂದಿನ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಲಿ ಅಂತೇಳಿ ನಾವು ಇವತ್ತು ಮೇಡಮ್ ಅವರಿಗೆ ಕರೆಸಿದ್ದೇವೆ. ಇವರಿಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇವರು ನ್ಯಾಷನಲ್ ಇನ್ನೋವೇಟಿವ್ ಫಾರ್ಮರ್ ಅವಾರ್ಡ್ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ, ರಾಣಿ ಚೆನ್ನಮ್ಮ ಅವಾರ್ಡ್ ಫ್ರಮ್ ಗವರ್ಮೆಂಟ್ ಆಫ್ ಕರ್ನಾಟಕ, ರಾಜ್ಯೋತ್ಸವ ಅವಾರ್ಡ್, ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಫ್ ಕರ್ನಾಟಕ ಸ್ಟೇಟ್, ಹಾಗೆ ಇನ್ನೂ ಹಲವಾರು ಪ್ರಶಸ್ತಿಗಳು ಇವರಿಗೆ ಧಾರೆಯಾಗಿ ಬಂದಿದ್ದಾವೆ. ಯಾಕೆಂದ್ರೆ ಅವರು ಕೃಷಿಯಲ್ಲಿ ಕೂಡ ಜನರು ಕೋಟಿಗಟ್ಟಲೆ ಸಂಪಾದಿಸಬಹುದು ಅಂತೇಳಿ ತೋರಿಸಿಕೊಟ್ಟಂತ ಮಹಿಳೆ ಅವರು. ಈಗ ನಾವು ಸಾಕಷ್ಟು ಗಂಡು ಮಕ್ಕಳು ಕೃಷಿಯನ್ನು ಮಾಡಿ ನೋಡ್ತೀವಿ, ಹೆಣ್ಣು ಮಕ್ಕಳು ಕೃಷಿ ಮಾಡೋದು ಕಮ್ಮಿ. ಹೆಣ್ಣು ಮಕ್ಕಳು ಕೃಷಿ ಮಾಡಿ ಒಂದು ದೇಶಕ್ಕೆ ಮಾದರಿ ಹಾಗೂ ಕೋಟಿಗಟ್ಟಲೆ ನಾವು ಅದರಲ್ಲಿ ಸಂಪಾದನೆ ಮಾಡಬಹುದು ಅಂತೇಳಿ ಸಾಕಷ್ಟು ಜನರಿಗೆ ತೋರಿಸಿಕೊಟ್ಟಂತ ಧೀರ ಮಹಿಳೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮ ಕವಿತಾ ಮಿಶ್ರಾ ಅವರು ಕರ್ನಾಟಕದ ಬೋರ್ಡ್ ಆಫ್ ಮೆಂಬರ್ ಆಫ್ ಕರ್ನಾಟಕ ವೆಟರ್ನರಿ ಅನಿಮಲ್ ಅಂಡ್ ಫಿಶರೀಸ್ ಸೈನ್ಸ್ ಕರ್ನಾಟಕ ಯೂನಿವರ್ಸಿಟಿ ಇದಕ್ಕೆ ಕೂಡ ಅವರು ಮೆಂಬರ್ ಆಗಿದ್ದಾರೆ. ಸೊ ಕವಿತಾ ಮಿಶ್ರಾ ಮೇಡಮ್ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಕೋಆರ್ಡಿನೇಟರ್ ಮೇಡಮ್ ಅವರು ಆದಂತ ಶ್ವೇತಾ ಮೇಡಮ್ ಅವರು ಸನ್ಮಾನಿಸಿ ಗೌರವಿಸಬೇಕೆಂದು ನಾನು ಅವರಿಗೆ ಕೇಳ್ಕೊಂಡು ಅದೇ ರೀತಿ ಈ ಸಂಸ್ಥೆಯ ಅಧ್ಯಕ್ಷರ ಹೆಮ್ಮೆಯ ಸುಪುತ್ರನಾದ ಶ್ರೀ ಕುಮಾರಗೌಡ ಹರ್ನಾಳ್ ಸರ್ ಅವರು ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಶ್ವೇತಾ ಕುಮಾರಗೌಡ ಹರ್ನಾಳ್ ಮೇಡಮ್ ಅವರು ವಿದ್ಯಾರ್ಥಿಗಳು ಆಶ್ಚರ್ಯ ಪಡುವಂತೆ ಸದಾ ಮಕ್ಕಳೊಂದಿಗೆ ಬೆರೆತು ಈ ಸಂಸ್ಥೆಗಾಗಿ ಹಗಲಿರುಳು ದುಡಿದು ಸಂಸ್ಥೆಯನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುತ್ತಿದ್ದಾರೆ. ಈ ಒಂದು ಸಂಸ್ಥೆಯು ಬಹಳಷ್ಟು ಕಲಿಯುವ ಮತ್ತು ಅಧ್ಯಯನ ಮಾಡುವ ಸ್ಥಳವಾಗಿದೆ. ಹಾಗಾಗಿ ಈ ಸಂಸ್ಥೆಯಲ್ಲಿ ಜ್ಞಾನದ ಜೊತೆಗೆ ನೈತಿಕ ಶಿಕ್ಷಣ, ಆಧ್ಯಾತ್ಮದ ಶಿಕ್ಷಣ, ಯೋಗ ಶಿಕ್ಷಣ, ಇದರ ಜೊತೆಗೆ ಸದಾಚಾರ ಸದ್ಗುಣಗಳನ್ನು ಮತ್ತು ಕೆಲಸದ ಸಂಸ್ಕೃತಿಯನ್ನು ಹೇಳಿಕೊಡಲಾಗುವುದು. ಈ ನಮ್ಮ ಸಂಸ್ಥೆಯು ಶುದ್ಧವಾದ ಗಾಳಿ, ನೀರು,
ಸುಸಜ್ಜಿತವಾದ ಕಟ್ಟಡ, ನೋಡುಗರ ಮನಸೆಳೆಯುವ ವಾತಾವರಣ, ಅಚ್ಚುಕಟ್ಟಾದ ಶಾಲಾ ಕೊಠಡಿ ಮತ್ತು ಉತ್ತಮವಾದ ಶೌಚಾಲಯ ವ್ಯವಸ್ಥೆಯನ್ನು ಹೊಂದಿದೆ. ವಿದ್ಯಾರ್ಥಿಯ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಲು ನಾವು ತುಂಬಾ ಸಂತೋಷದಿಂದ ಭರವಸೆಯ ದೀಪವನ್ನು ಬೆಳಗುತ್ತಾ ಆಚರಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಸಮಾಜದಲ್ಲಿ ದೀಪದಂತೆ ಬೆಳಕನ್ನು ನೀಡಲು ಸಂಸ್ಥೆಯ ವೈಶಿಷ್ಟ್ಯದಂತೆ ಉತ್ತಮ ಅಭ್ಯಾಸ ಮಾಡುವುದರ ಮೂಲಕ ಎಲ್ಲಾ ಚಟುವಟಿಕೆಗಳಲ್ಲಿ, ಎಲ್ಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ರಾಷ್ಟ್ರಮಟ್ಟ, ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಯೋಗ, ಮಲ್ಲಕಂಬ, ಸೈಕ್ಲಿಂಗ್, ರೋ, ವಾಲಿಬಾಲ್ ಇನ್ನಿತರ ಕ್ರೀಡೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ. ಹಾಗೆಯೇ ಯೋಗದಲ್ಲಿ ರಾಷ್ಟ್ರ ಪ್ರಶಸ್ತಿ, ಕುಸ್ತಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಪ್ರಸ್ತುತ ವರ್ಷ ನಮ್ಮ ಕೆಡಿಎಸ್ಎಸ್ ಸಂಸ್ಥೆ ತಿಳಗುಂದಿಯಲ್ಲಿ ಹೇಮರೆಡ್ಡಿ ಆರ್ಟ್, ಸೈನ್ಸ್ ಅಂಡ್ ಕಾಮರ್ಸ್ ಮಹಾವಿದ್ಯಾಲಯದಲ್ಲಿ BA ಪದವಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿಯಾದ ಕುಮಾರಿ ಅನುಪಮಾ ಗುಳೇದ್ ಅವರು ಸೈಕ್ಲಿಂಗ್ ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಕ್ಕಾಗಿ ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಶ್ರೇಷ್ಠ ಕ್ರೀಡಾಪಟುಗಳಿಗೆ ನೀಡುವ ರಾಜ್ಯದ ಅತ್ಯುತ್ತಮ ಕ್ರೀಡಾ ಪ್ರಶಸ್ತಿಗಳಲ್ಲಿ ಒಂದಾದ ಏಕಲವ್ಯ ಪ್ರಶಸ್ತಿಯನ್ನು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರಿಂದ ದಿನಾಂಕ 1/12/2025 ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಈ ಅತ್ಯುತ್ತಮ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಯೋಗಶ್ರೀ ಬಸವಗೌಡ ಹರ್ನಾಳ್ ಸರ್ ಅವರು, ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಶ್ರೀಯುತ ಕುಮಾರಗೌಡ ಹರ್ನಾಳ್ ಸರ್ ಅವರು, ಸಂಸ್ಥೆಯ ಸಂಯೋಜನಾಧಿಕಾರಿಗಳಾದ ಶ್ರೀಮತಿ ಶ್ವೇತಾ ಕುಮಾರಗೌಡ ಹರ್ನಾಳ್ ಮೇಡಮ್ ಅವರು ಹಾಗೂ ಮಾನಸ ಗಂಗೋತ್ರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ರಾಜೀವ್ ಸಿ ಜಾಧವ್ ಸರ್ ಹಾಗೂ VKSMS ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಹರೀಶ್ ಸರ್ ಅವರು ಶುಭ ಹಾರೈಸಿದ್ದಾರೆ. ಸಮಯವೂ ಇದೆ. ಈ ಸುಂದರ ಅರ್ಥಪೂರ್ಣ ಶುಭ ಸಂದರ್ಭದಲ್ಲಿ ಶಿಸ್ತಿನಿಂದ ನಮ್ಮ ಸಂಸ್ಥೆ 21ನೇ ವರ್ಷದ ಪದಾರ್ಪಣೆಯನ್ನು ಮಾಡುತ್ತಿದ್ದು, ಕೇವಲ 10-15 ಮಕ್ಕಳಿಂದ ಸ್ಥಾಪಿತವಾದ ಸಂಸ್ಥೆ ಇವತ್ತು ಸಾವಿರಾರು ಮಕ್ಕಳನ್ನು ಒಳಗೊಂಡು ಪ್ರತಿಷ್ಠಿತ ಸಂಸ್ಥೆ ಎಂಬ ಹೆಸರನ್ನು ಪಡೆದುಕೊಂಡಿದೆ. ಈ ನಮ್ಮ ಸಂಸ್ಥೆಯು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಸಂಸ್ಥೆಯು 10ನೇ ತರಗತಿ ಮತ್ತು PUC ವಿದ್ಯಾರ್ಥಿಗಳಿಗೆ ದೆಹಲಿ, ಕೇರಳ, ಆಂಧ್ರ ಪ್ರದೇಶದ ಮಾದರಿಯಲ್ಲಿ ಗ್ರಾಮೀಣ ಪ್ರತಿಭೆಗಳಿಗೆ ರಾಷ್ಟ್ರ ಮಟ್ಟದ ಗುಣಾತ್ಮಕ ಶಿಕ್ಷಣ ನೀಡುವ ಉದ್ದೇಶ ಹೊಂದಿದ್ದು, ಜನಸಾಮಾನ್ಯರಿಗೆ ಕೈಗೆಟುಕುವ ಶುಲ್ಕದಲ್ಲಿ ಅತ್ಯಾಧುನಿಕ ಕಲಿಕಾ ಸೌಲಭ್ಯ, ವಸತಿ ಸೌಲಭ್ಯ ಹಾಗೂ ನುರಿತ ಅನುಭವವುಳ್ಳ ಶಿಕ್ಷಕ ಹಾಗೂ ಉಪನ್ಯಾಸಕರಿಂದ ಬೋಧನೆ ನೀಡುವ ಧ್ಯೇಯ ನಮ್ಮ ಹೆಮ್ಮೆಯ ಸಂಸ್ಥೆಯದ್ದಾಗಿರುತ್ತದೆ. ನಮ್ಮ ಸಂಸ್ಥೆಯು ಸತತವಾಗಿ ಪ್ರತಿ ವರ್ಷ ಅತ್ಯುತ್ತಮ ಫಲಿತಾಂಶ ನೀಡುತ್ತಾ ಬಂದಿದೆ. ಈ ಸಂಸ್ಥೆಯು ವೈದ್ಯಕೀಯ, ತಾಂತ್ರಿಕ ಹಾಗೂ ಇತರೆ ಹೆಚ್ಚಿನ ಕೋರ್ಸ್ಗಳಿಗೆ ಮಕ್ಕಳು ಆಯ್ಕೆಯಾಗಲು ನೀಟ್, JEE, KCET, IIT ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವುದು ಜೊತೆಗೆ ಆಂಧ್ರ ಪ್ರದೇಶ, ಕೇರಳ, ಬೆಂಗಳೂರು, ತುಮಕೂರು, ಬೆಳಗಾವಿ, ಧಾರವಾಡ, ವಿಜಯಪುರ ಮತ್ತು ಕರ್ನಾಟಕದ ಇತರೆ ಭಾಗಗಳಿಂದ ನುರಿತ ಅನುಭವಿ ಉಪನ್ಯಾಸಕರಿಂದ ಬೋಧನೆ ನೀಡಲಾಗುತ್ತಿದೆ. ಹಾಗೆ ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ IAS, IPS, ಪೊಲೀಸ್, ಆರ್ಮಿ, ಬ್ಯಾಂಕಿಂಗ್, SDA, FTA ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಥಮ PUCಯಿಂದಲೇ ತರಬೇತಿ ನೀಡಿ ವಿದ್ಯಾರ್ಥಿಗಳನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವ ಗುರಿ ಸಂಸ್ಥೆಯದ್ದಾಗಿರುತ್ತದೆ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಎಂಬ ನಾನುಡಿಯಂತೆ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶಾಲಾ ಶಿಕ್ಷಣ ಇಲಾಖೆ ಮಾರ್ಗದರ್ಶನದಂತೆ ಮೊದಲನೇ ಕಿರು ಪರೀಕ್ಷೆ, ಮಧ್ಯವಾರ್ಷಿಕ ಪರೀಕ್ಷೆ, ಎರಡನೇ ಕಿರು ಪರೀಕ್ಷೆ, ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು, ಅದೇ ರೀತಿ 10ನೇ ತರಗತಿಯ ಕುಮಾರಿ ರಾಣಿ ಧರ್ಮು ರಾಠೋಡ್ 99% ಫಲಿತಾಂಶವನ್ನು ಪಡೆದು ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿರುತ್ತಾರೆ. ಇದಕ್ಕೆ ಮೂಲ ಕಾರಣ ಈ ಸಂಸ್ಥೆಯಲ್ಲಿ ಸಮರ್ಪಣಾ ಮನೋಭಾವದೊಂದಿಗೆ ದುಡಿಯುವ ಸಿಬ್ಬಂದಿ ವರ್ಗ ಮತ್ತು ಮುಖ್ಯ ಶಿಕ್ಷಕರು ಹಾಗೂ ಪ್ರಾಂಶುಪಾಲರ ನಾಯಕತ್ವದಿಂದ, ಸಂಸ್ಥೆಯವರ ಸಹಕಾರದಿಂದ ಸಂಸ್ಥೆಯು ಪ್ರತಿ ವರ್ಷ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳುತ್ತಿದೆ.
ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿಯಬಾರದು ಎನ್ನುವ ಉದ್ದೇಶದಿಂದ ಪ್ರತಿದಿನ ಎಲ್ಲ ಹಳ್ಳಿಗಳಿಗೆ ಉಚಿತ ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಬಂಧುಗಳೇ, ಈ ನಮ್ಮ ಸಂಸ್ಥೆಯು ವಿಜಯಪುರ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯೊಂದಿಗೆ ಅಂಗೀಕಾರ ಮಾಡಿಕೊಂಡಿದ್ದು, ಇವರ ಆಶ್ರಯದಂತೆ ಪ್ರತಿ ವರ್ಷ ನಮ್ಮ ಸಂಸ್ಥೆಯಲ್ಲಿ 5ರಿಂದ 12ನೇ ತರಗತಿಯವರೆಗೆ ಪ್ರತಿ ವಿಭಾಗದಲ್ಲಿ 20 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತದೆ. ಅದೇ ರೀತಿ ಇಲಾಖೆಯ ಬಿಇಒ ಮತ್ತು ಉಪನಿರ್ದೇಶಕರಿಂದ 10ನೇ ತರಗತಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ತರಗತಿಗಳನ್ನು ಆಯೋಜಿಸಿ ಪ್ರೇರಣೆಯನ್ನು ನೀಡುತ್ತಿರುತ್ತಾರೆ. ಅದರೊಂದಿಗೆ ವ್ಯಕ್ತಿತ್ವ ವಿಕಸನ, ಗಣಕಯಂತ್ರ ತರಗತಿಗಳನ್ನು ಕೂಡ ನಡೆಸುತ್ತಿದ್ದಾರೆ. ಪ್ರಸ್ತುತ ವರ್ಷ
ಈ ಮುದ್ದು ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭ ನಡೆದಿದೆ. ಒಂದು ಸಲ ಈ ಮಕ್ಕಳಿಗೆ ಜೋರಾದ ಚಪ್ಪಾಳೆಯನ್ನು ತರುವುದರ ಮೂಲಕ ಹುರಿದುಂಬಿಸಬೇಕು. ಅದೇ ರೀತಿಯಾಗಿ ಮುಂದಿನ ಹಂತದಲ್ಲಿಯೂ ಸಹಿತ ಅವರು ಇದೇ ರೀತಿಯಾಗಿ ಪ್ರತಿಶತವನ್ನ ಮಾಡಬೇಕೆಂದು ತಿಳಿಸಬೇಕು. ಪ್ರಶಸ್ತಿಯನ್ನು ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಂದ ಪಡೆದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದಂತಹ ಅನುಭವ ಗುಣಗಳಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರ ಪರವಾಗಿ ಮತ್ತು ಇಡೀ ನಮ್ಮ KGSS ಕುಟುಂಬದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸೈಕ್ಲಿಕಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಮುದ್ದು ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಏಕಲವ್ಯ ಪ್ರಶಸ್ತಿ ಪ್ರಶಸ್ತಿಯನ್ನು ಪಡೆದಂತಹ ಅನುಭವ ಗುಣೆ. ಸಾಧನೆ ಈ ವಿದ್ಯಾರ್ಥಿಗೆ ಏನು ಜೋಡಿಸಿಕೊಳ್ತಿದಾರಪ್ಪ ಅಂತಂದ್ರೆ ಸಾಧನೆ ಯಾರು ಬೇಕಾದ್ರೂ ಮಾಡ್ಬೋದು, ಪುರುಷರು ಅಷ್ಟೇ. ಪ್ಲೀಸ್ ಯಾರಿದ್ದೀರಿ ದಯವಿಟ್ಟು ಹೋಗಿ ಗಾಡಿ ತೆಗೀರಿ. ಪ್ಲೀಸ್ ಪಾಲಕರು ಯಾರಿದ್ದೀರಿ ನೋಡಿ, KA28D 1238 ಪ್ಲೀಸ್ ಯಾರಿದ್ದೀರಿ ಹೋಗಿ ಕಾರ್ ತೆಗೆದು ಬನ್ನಿ ಪ್ಲೀಸ್. ಅದೇ next now it's time to all who has been selected in Navodaya Murarji and Adarsh Pramukha School. ನಾವು ನಮ್ಮ ಶಾಲೆಯಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಮತ್ತು ಆದರ್ಶ ವಸತಿ ಶಾಲೆಗಳ ತರಬೇತಿಯನ್ನು ನೀಡುತ್ತೇವೆ. ನಮ್ಮಲ್ಲಿ ಅತಿ ಅನುಭವವನ್ನು ಹೊಂದಿರುವಂತಹ ಶಿಕ್ಷಕರು ನಮ್ಮ ಮಕ್ಕಳಿಗೆ ತರಬೇತಿಯನ್ನು ನೀಡುತ್ತಾರೆ. ಆ ಮುರಾರ್ಜಿ ದೇಸಾಯಿ ನವೋದಯ ಮತ್ತು ಆದರ್ಶ ವಸತಿ ಶಾಲೆಗಳ ತರಬೇತಿಯನ್ನು ನಾವು ನಮ್ಮ ಶಾಲೆಯಲ್ಲಿ ನೀಡುತ್ತೇವೆ. ನಮ್ಮಲ್ಲಿ ಅತ್ಯಂತ ಅನುಭವವುಳ್ಳಂತಹ ಶಿಕ್ಷಕರಿದ್ದಾರೆ. ಅದಕ್ಕೆ ಸಾಕ್ಷಿ ನಮ್ಮ ಮುದ್ದು ಮಕ್ಕಳು ಕಾವೇರಿ ಜಾಧವ್. ಆ ವಿದ್ಯಾರ್ಥಿ ಕೂಡ ಬರಬೇಕು. ಮೂಮೆಂಟ್ ಅನ್ನು ನೀಡಬೇಕಿದೆ. ಮರಳಿ ಒಂದು ಜೋರಾದ ಚಪ್ಪಾಳೆ. ತಾಲೂಕಾ ಮಟ್ಟದಲ್ಲಿ ವಾಲಿಬಾಲ್ ಅನ್ನ ತೃತೀಯ ಸ್ಥಾನದಲ್ಲಿ ಪಡೆದಂತಹ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ಚಪ್ಪಾಳೆ. ಯಾಕಂದ್ರೆ ಪೇರೆಂಟ್ಸ್ ಯಾಕೋ ಚಪ್ಪಾಳೆ ದತ್ತವನ್ನಾಗ್ತಿದ್ದಾರೆ ಅಂತ ಅನಿಸ್ತಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. Last but not the least, now I would to now I would like ದ್ವಿತೀಯ ಬಂದಂತ ವಿದ್ಯಾರ್ಥಿಗಳು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಎರಡು ದಶಕಗಳಿಂದ ಅವರು ಜನರಿಗೆ ಕೈಗೆಟುಕುವ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸುತ್ತಾ ಬಂದಿದ್ದಾರೆ. ತಮ್ಮ ಉದ್ದೇಶದಲ್ಲಿ ಕೃಷಿಯ ಪ್ರಾಮುಖ್ಯತೆಯನ್ನು ಗುರುತಿಸಿ ಸಂಸ್ಥಾಪಕರು ಇಂದು ಮತ್ತೊಂದು ಉಪಕ್ರಮವನ್ನು ಕೈಗೊಳ್ಳಲು ನಿರ್ಧರಿಸಿದ್ದಾರೆ. ಮಾದರಿ ರೈತರ ಪ್ರಯತ್ನಗಳು ಮತ್ತು ಸಾಧನೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಕೃಷಿ ಕಾಯಕ ಯೋಗಿ ಪ್ರಶಸ್ತಿ ಎಂಬ ಪ್ರಶಸ್ತಿಯನ್ನು ಸ್ಥಾಪಿಸಲು ಅವರು ನಿರ್ಧರಿಸಿದ್ದಾರೆ. ಕೃಷಿ ತಜ್ಞರ ಸಮಿತಿಯು ಕೃಷಿ ಆಯಾಮದ ಸ್ವರೂಪದ ವಿವಿಧ ಮುಖಗಳನ್ನು ಪರಿಗಣಿಸಿ ಸೀಮಿತ ಲಭ್ಯವಿರುವ ಸಮಯದಲ್ಲಿ ಮತ್ತು ಸೀಮಿತ ಮಾಹಿತಿಯ ಆಧಾರದ ಮೇಲೆ ಮೊದಲ ಪ್ರಶಸ್ತಿಯನ್ನು ಈ ನಮ್ಮ ರೈತರಿಗೆ ಇವಾಗ ನೀಡಲು ಶಿಫಾರಸು ಮಾಡಿದೆ.
intellectual hobbies, but displaying the interest to learn, listen and talk about them whenever the occasion arises like this. ರೈತ ದೇವೋಭವ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಇವತ್ತು ರೈತರನ್ನ ನೆನೆಯುವ ಒಂದು ಸಂದರ್ಭ. ಆ ಒಂದು ಸಾಧನೆ ಮಾಡಿದಂತ ರೈತರನ್ನ KGSS ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರಾದಂತ ಬಸವರಾಜ್ ಹರ್ನಾಳ್ ಸರ್ ಅವರು ನಮಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟು ರೈತರ ಆಯ್ಕೆಯನ್ನ ಮಾಡಲಿಕ್ಕೆ ಹೇಳಿದ್ರು. ಅತಿ ಕಡಿಮೆ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಸಾಧನೆ ಮಾಡಿದ ರೈತರನ್ನ ಇವತ್ತು ನಾವು ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ. ನಾನು ಒಬ್ಬೊಬ್ಬರ ಹೆಸರನ್ನು ಹೋಗ್ತೇನೆ, ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಂಥದ್ರಲ್ಲಿ ನಾವು ವಿಷಮುಕ್ತ ಆಹಾರವನ್ನು ಬೆಳೆದು ನಾವು ದೇಶಕ್ಕೆ ಕೊಡಬೇಕು. ಸಾವಯವ ಉತ್ಪನ್ನಗಳನ್ನು ಬಳಕೆ ಮಾಡಿ ಅವರು ಸಾವಯವ ಕೃಷಿಯನ್ನ, ನೈಸರ್ಗಿಕ ಕೃಷಿಯನ್ನ, ಪಾರಂಪರಿಕ ಕೃಷಿಯನ್ನ, ಸಮಗ್ರ ಕೃಷಿಯನ್ನ ಮತ್ತು ಹೈನುಗಾರಿಕೆಯನ್ನ ಉಪಕಸಬುಗಳ ಮೂಲಕವಾಗಿ ಮುಂದಿನ ಪೀಳಿಗೆಗೆ ಇದೇ ರೀತಿಯಾದಂತಹ ಫಲವತ್ತಾದಂತಹ ಮಣ್ಣನ್ನ ಬಿಟ್ಟುಕೊಟ್ಟು ಹೋಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈಗ ರೈತರಿಗೆ ಎಲ್ಲರಿಗೂ ಸನ್ಮಾನ ಮಾಡ್ಯಾರ, ಸ್ಟೇಜ್ ಮೇಲೆ ಕುಂದಿರಿಸಿ ಜೀವನ ಸಮಾಧಾನ ಆಯ್ತು. ಯಾಕಂದ್ರೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ತಾರೆ, ಜೈ ಜವಾನ್ ಜೈ ಕಿಸಾನ್. ಯಾಕಂದ್ರೆ ದೇಶ ನಡೆಯುವುದೇ ಇವರಿಬ್ಬರ ಮೇಲೆ. ಅಲ್ಲಿ ನಮ್ಮ ಗಡಿಯಲ್ಲಿ ನಮ್ಮ ಸೈನಿಕರು ಕಾಯ್ತಾರ, ನಮ್ಮ ಬಟ್ಟಿಗೆ ಊಟ ಹಾಕುವವರು ನಮ್ಮ ರೈತರು. ಅದಕ್ಕೋಸ್ಕರ ಇವತ್ತು ಈ ಸಂಸ್ಥೆಯಿಂದ ಎಲ್ಲ ರೈತರಿಗೆ ಸನ್ಮಾನ ಕೊಟ್ಟಿದ್ದಕ್ಕೆ ಈ ಸಂಸ್ಥೆಯ ಹಿರಿಯರಿಗೆ, ಈ ಸಂಸ್ಥೆಯ ಆಡಳಿತ ವರ್ಗಕ್ಕೆ, ಈ ಸಂಸ್ಥೆಯ ಎಲ್ಲ ಟೀಚರ್ಸಿಗೆ, ಎಲ್ಲರಿಗೂ ಕರ್ನಾಟಕದ ಎಲ್ಲ ರೈತರ ಪರವಾಗಿ ಮನದಾಳದ ನಮಸ್ಕಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಹಳಷ್ಟು ಮಂದಿ ಕುಂತೀರಿ, ಬೇರೆ ಬೇರೆ ಕ್ಷೇತ್ರದಿಂದ ಬಂದಿರ್ಬೋದು, ಆದ್ರೆ ನಾವು ಎಲ್ಲರೂ ನಮ್ಮ ಹಿರಿಯರು ಏನಾರ ಮಾಡಕ್ಕೆ ಒಂದ್ ಎಕರೆ ಹೊಲ ಇದ್ರು ಅವರು ರೈತರೇ. ಅದಕ್ಕೋಸ್ಕರ ಇಲ್ಲಿ ರೈತರ ಮಕ್ಕಳು ಓದಾಕತ್ತಾರ, ರೈತರಾದಾರ ಅಂತ ರೈತರಿಗೆ ಒಂದು ಸನ್ಮಾನದೊಂದಿಗೆ ನನ್ನ ಮಾತನ್ನ ನಾನು ಪ್ರಾರಂಭ ಮಾಡೋದು ಒಂದು ದೊಡ್ಡ ಹಬ್ಬ ಅಂತ ನನಗೆ ಅನಿಸ್ತದೆ. ಎಲ್ಲರೂ ಹೇಳ್ತಾರೆ ತನ್ನ ಮಕ್ಕಳು ಏನ್ ಮಾಡ್ಬೇಕು, ಏನಿಲ್ಲ ಅಂದ್ರೆ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, IAS ಆಫೀಸರ್ ಆಗ್ಬೇಕಂತ. ಆಗ್ಲಿ, ಅದೇನ್ ಒಳ್ಳೇದೇ. ಆದ್ರ ಎಲ್ಲಾ ಕಡೆ ಈ ಸಲ ಕೊರೋನಾ ಬಂದು ಎಲ್ಲಾರು ಟೈರ್ ಪಂಚರ್ ಆದಾಗ ಎಲ್ಲಾರು ಹುಟ್ಟುಬಟ್ಟಿಯಿಂದ ಮನೆಗೆ ಹೋಗ್ಬಿಟ್ರು. ಬ್ಯಾಂಗ್ಳೂರ್ ಆಗ್ಲಿ ಎಲ್ಲ ಮೆಟ್ರೋಸ್ ಕಡೆ. ಆದ್ರ ಎಲ್ಲಾ ಮನೆಯೊಳಗೆ 3 ಹೊತ್ತಿಗೆ ಊಟ ಕೊಟ್ಟಿದ್ದು ರೈತ, 3 ಹೊತ್ತಿಗೆ ಕಾಯಿಪಲ್ಲೆ ಕೊಟ್ಟಿದ್ ರೈತ, 3 ಹೊತ್ತಿಗೆ ಅನ್ನ ಸಾರು ಕೊಟ್ಟಿದ್ ರೈತ, 3 ಹೊತ್ತಿಗೆ ಹಾಲು ಮೊಸರು ತುಪ್ಪ ಕೊಟ್ಟಿದ್ ರೈತ. ಈ ಜಗತ್ತೊಳಗೆ ಎಲ್ಲ ಅಳಿತದ, ಅನ್ನ ಅಳಿಯುವುದಿಲ್ಲ. ಯಾಕಂದ್ರೆ ಅನ್ನದಿಂದಲೇ ಎಲ್ಲ. ಮೊದಲು ಕರ್ನಾಟಕದ ಭಾರತದ ಬೆನ್ನೆಲುಬು ರೈತ ಆಗಿದ್ದ, ಇವತ್ತು ಭಾರತದ ಬೆನ್ನೆಲುಬು ರೈತ, ಮುಂದೂ ಅವನೇ. ಯಾಕಂದ್ರೆ ರೈತ ಅನ್ನುವಂತ ಒಂದು ಅಕ್ಷರಕ್ಕೆ ಬಹಳಷ್ಟು ಅರ್ಥ ಐತೆ. ಆಮೇಲೆ ಇವತ್ತು ಈ ವಿದ್ಯಾಸಂಸ್ಥೆಯಲ್ಲಿ ಒಂದು ರೈತ ಮಹಿಳೆಗೆ ತೆರೆದು ಅಲ್ಲಿ ಚೀಫ್ ಗೆಸ್ಟ್ ಅಂತ ಕುಂದಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಒಂದು ರೈತರ ಹೆಂಡತಿ ಕರೆದಿಲ್ಲ. ಇಲ್ಲಿ ನಮ್ಮ ಕರ್ನಾಟಕದ ಎಲ್ಲ ರೈತರ ಹೆಂಡತಿಯವರಿಗೆ ಕೊಟ್ಟಂತ ಸನ್ಮಾನ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಆಫೀಸರ್ ಹೆಂಡತಿ ಬಂದು ಕುರ್ಚಿ ಕೊಡುವಂತ ಈಗಿನ ಕಾಲದೊಳಗ ಒಂದು ರೈತರ ಹೆಂಡತಿ ಬಂದ್ರಂದ್ರೆ ಬಹಳ ಕುಂದ್ರಂತ ನೆಲ ತೋರಿಸ್ತಾರ. ಆದ್ರೆ ಇವತ್ತು ಒಂದು ಕುರ್ಚಿ ಮೇಲೆ ಕುಂದಿಸಿ ಒಂದು ಗೌರವ ಸನ್ಮಾನ ಕೊಟ್ಟಿದ್ದಕ್ಕೆ
15ರಿಂದ 20 ದನ ಬೆಳೆದು ಶಗಣಿ ಕಸ ಬೆಳಿತೀವಿ. 25ರಿಂದ 30 ಕುರಿಗಳನ್ನ ಮೇಯಿಸಿಕೊಂಡು ಬರ್ತೀವಿ. 2-3 ಕೋಳಿಗಳಿಗೆ ಕಾಳ ಹಾಕ್ತೀವಿ. ನನ್ನ ಲಿಂಬರ್ ಜೋಳದ ಜೊತೆ ಕುಂತು ಅವ್ರ ಮೆಂಟಾಲಿಟಿಗೆ ನನ್ನ ಮೆಂಟಾಲಿಟಿ ಸೆಟ್ ಮಾಡಿ ಕೆಲಸ ಮಾಡಿ ನನ್ನ ಬಣ್ಣವನ್ನ ಭೂಮಿ ತಾಯಿ ಕೊಟ್ಟು ಭೂಮಿ ತಾಯಿ ಬಣ್ಣ ನಾನು ತಗೊಂಡಾಗ ನನಗೆ ಸನ್ಮಾನ ಸಿಕ್ಕಿದ್ದು. ಅದಕ್ಕೆ ಯಾವುದೇ ಕೆಲಸ ಸಣ್ಣದಿರೋದಿಲ್ಲ, ಯಾವುದೇ ಕೆಲಸ ದೊಡ್ಡದಿರೋದಿಲ್ಲ. ಯಾವ ಕೆಲಸ ಮಂದಿ ಕಡೆ ಬಿಡುವ ಆದ್ರೆ ನೀವು ನೋಡಿ, ನೀವು ಹೊಲ ಮನೆ ಕೆಲಸ ಮಾಡುವ ಬಹಳಷ್ಟು ಮಂದಿ ಕಾಣುವ ಹೆಣ್ಮಕ್ಳು ಮಾಡ್ತಾರೆ. ಯಾಕಂದ್ರೆ ಹೆಣ್ಮಕ್ಳು ದಿನ ಚಾಲು ಹೋಗಿ ಮುಂಜಾನೆ 4 ಗಂಟೆ ನೀವು ಓಣೆ ಹೋದ್ರಿ ಡಬ 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 ರೊಟ್ಟಿಗಳು ಅವಾಜ್ ಹೋಗಿ ಮುಂಜಾನೆ 4 ಗಂಟೆಗೆ ನಮ್ಮ ಹೆಣ್ಮಕ್ಳು ಚಾಲು ಮಾಡ್ಬಿಟ್ಟಿರ್ತಾರೆ ಕೆಲಸ. ಮೊದಲು ಮುಂಜಾನೆ ಮುಸುರಿ ತಿಕ್ತಾರ, ರೊಟ್ಟಿ ಬಡಿತಾರ. ರೊಟ್ಟಿ ಮನೆಯಾಗ ಏನಿಲ್ಲ ಅಂದ್ರೆ ಪುಂಡೆ ಪಲ್ಯ ಇರ್ತದ, ಬೆಳ್ಳುಳ್ಳಿ ಇರ್ತದ, ಜೀರಿಗೆ ಇರ್ತದ, ಒಂದಿಷ್ಟು ಹಸಿ ಎಣ್ಣೆ ಹಾಕಿ ಬಡ ಬಡ ಮುಟ್ಟಿಗೆ ಸುತ್ತಿ ಮಕ್ಕಳಿಗೆ ಕೊಟ್ಟು ಮತ್ತೆ ಬುತ್ತಿ ಕಟ್ಕೊಂಡು ಎತ್ತಿಗೆ ಸಜ್ಜಿ ಕುದಿಸಿ ಇಟ್ಟು ಬಂಡೆ ಹತ್ತಿ ಮತ್ತೆ ಗಂಡನಿಂದ ಹೋಗ್ತಾರೆ. ಗಂಡನಿಂದ ಹೊಲಕ್ಕೆ ಹೋಗಿ ಮತ್ತೆ ಊರಿಗೆಲ್ಲ ನಿಂದಿರ್ತೀವಿ. ನಾವು ಸಾಲಿಗೆ ಬಿತ್ತುತ್ತೀವಿ, ಕಳೆ ತೆಗಿತೀವಿ, ಎಣ್ಣೆ ಹೊಡಿತೀವಿ, ರಾಶಿ ಮಾಡ್ತೀವಿ. ರಾಶಿ ಮಾಡಿ ಮಾರ್ಕೊಂಡು ಮಾಡಕ್ಕೆ ನಮ್ಮ ಗಂಡಗಳಿಗೆ ಕಳಿಸ್ತೀವಿ APMC. ಅವ್ರ ರೊಕ್ಕ ಇರಿಸ್ಕೊಂಡು ವಾಪಸ್ ಬರ್ತಾರಲ್ಲ, ಅದಕ್ಕೋಸ್ಕರ ಕೃಷಿ ಪ್ರಧಾನ ಬೈ ಚಾನ್ಸ್ ಆ ಬಂಡೆ ಟ್ರ್ಯಾಕ್ಟರ್ ನಾವು ಹೊತ್ತು ಮಾಡ್ಕೊಂಡಾಗ ಹೋಗಿದ್ರಂದ್ರೆ ಕೃಷಿ ಮೇಳ ಪ್ರಧಾನ ಆಗ್ತದೆ. ಹಿಂಗೆ ಹೇಳ್ತಾರೆ ಹೆಣ್ಮಕ್ಳು ತಪ್ಪಿಡ್ಕೊಂಡು ಹೋಗ್ಬೇಡ್ರಿ, ನೀವಿಲ್ಲ ಅಂದ್ರೆ ನಾವೆಲ್ಲ ನಾವು ಒಪ್ಕೊಂತೀವಿ. ಆದ್ರೆ ಕೃಷಿಯಲ್ಲಿ ನಮ್ಮ ಹೆಣ್ಮಕ್ಳ ಸಾಧನೆ ಬಹಳ ಇದೆ. ನಾವು ಬಹಳ ದುಡಿತೀವಿ ಮನೆಗೆ. ಆದ್ರೆ ನಾವು CCTV ಕ್ಯಾಮ್ರಾ ಇದ್ದಾಗ ಬಹಳ ಅಕ್ಯುರೇಟ್ ಇರ್ತೀವಿ, ಕಂಟಿನ್ಯೂಸ್ ಕೆಲಸ ಮಾಡ್ತಿರ್ತೀವಿ. ಆದ್ರೆ ನಾವು ಮೇನ್ ಸ್ಟ್ರೀಮಿಗೆ ಬಂದಿಲ್ಲ. ಆ ಮೇನ್ ಸ್ಟ್ರೀಮ್ ನಮ್ಮ ಹೆಣ್ಮಕ್ಳು ಸಿಕ್ಕಿಲ್ಲ. ನಮ್ಮ ಹಳ್ಳಿಯೊಳಗಿರುವಂತ ಹೆಣ್ಮಕ್ಳು ಬಹಳ ಕೆಲಸ ಮಾಡ್ತಾರಲ್ಲ, ಅಫ್ಕೋರ್ಸ್ ಒಪ್ಕೊಂತೀನಿ, ಅವ್ರಿಗೆ ವಿದ್ಯೆ ಇರ್ಲಿಕ್ಕಿಲ್ಲ. ಆದ್ರೆ ಮನೆಗೆ ಒಂದು ಸಲ 20 ಮಂದಿ ಬಂದ್ರು 50-4 ಸೇರಿ ರೊಟ್ಟಿ ಬಡದ ಉಳಿಸಿ ತಿರ್ಸಿ ಮರ್ಯಾದೆ ಕೊಟ್ಟು ಕಳಿಸ್ತಾರೆ. ಒಂದು ಸುಖ ಮಾಡೋದಿಲ್ಲ. ಅದನ್ನು ಸಿಟಿಯಾಗಿದ್ದ ಹೆಣ್ಮಕ್ಳ ಮನೆಗೆ ಹೋಗ್ರಿ, ಯಪ್ಪ ಯಾಕಾರ ಬಂದ್ರಂತ ಪದ ತಕ್ಕಂತ ಒಳಗುಂಟು ಬರ್ತದೆ. ಆದ್ರೆ ನಮ್ಮ ಹಳ್ಳಿ ಹೆಣ್ಮಕ್ಳ ಮನೆಯಾಗ ಬಂದಿದ್ದು ಇರದೇ ಇರಲಿ, ಸರಿ ಕಡಬಡ ಗಂಡಾರ ಮಂದಿ ಅಂತೇಳಿ ಮನೆಯಾಗಿಂದ ಇದು ಉಪ್ಪು ಖಾರ ಎಣ್ಣೆ ಹಾಕಿ ಒಟ್ಟಿಗೆ ಉಣಿಸಿ ಅವ್ರಿಗೆ ಹೋಗ್ಬೇಕಾದ್ರೆ ವರ್ಷ ಹಚ್ಚಿ ತನ್ನ ಮನೆಯಾಗ ಬಾಜು ಮನೆಗೆ ಒಂದು ಕುರ್ಸು ಕಡೆ ಉಂಡೆ ಹಾಕಿ ತುಂಬಿ ಕಳಿಸ್ತಾರೆ. ಅದು ನಮ್ಮ ಹಳ್ಳಿ ಹೆಣ್ಮಕ್ಳ ಲಕ್ಷಣ. ಅದು ನಮ್ಮ ಹಳ್ಳಿ ಹೆಣ್ಮಕ್ಳ ಸಂಸ್ಕೃತಿ ಅಂತ ನಾನು ರೈತರಿಗೆ ಹೆಂಡತಿ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನಿಸ್ತದೆ. ನಾವು ಹಳ್ಳಿಯವ್ರಿಗೆ ಹೆಣ್ಮಕ್ಳು ಅಂತ ಹೇಳಿಕೆ. ಯಾಕಂದ್ರೆ ನಮ್ಮ ಮನೆಯಾಗ ಮುಂಚೆನೆ ಹಾಲಿನ ಪ್ಯಾಕೆಟ್ ಬರ್ತದೆ. ಹಾಲಿನ ಪ್ಯಾಕೆಟ್ ನಾವು ಬಹಳ ಚಲೋ ತಗೊಂತೀವಿ, ಯಾಕಂದ್ರೆ ಹಳ್ಳಿಗಿರ್ತದೆ. ಆಗ ಹಾಲು ಹಿಂಡುವಂತ ಹೆಣ್ಮಕ್ಳು ಸಮೀಪ ನಿಂತ ಎಲ್ಲರೂ ಕೂರಿಸಿರ್ತಾರೆ. ಶಗಣಿ ಆಕಳ ಬಂದಿರ್ತೀವಿ. ಇವತ್ತು ನಾವು ಎಮ್ಮೆ ಆಕಳಿಂದ ಹೋಗಿ A4 ಆಕಳ ಅಂತ ಒದ್ದಾಡ್ತಿರ್ತೀವಿ. ಆಕಳ ಎಮ್ಮೆ ಹಾಲಿಂದ ಆದ್ರೂ ಅಷ್ಟು ಸಲ ತಿಳ್ಕೊಬೇಡ್ರಿ ನಾವು. ಆ ಎಮ್ಮೆ ಆಕಳ ಕಾಲಾಗಿ ಹಚ್ಚಿ ತೆಗಿಬೇಕು, ಅದು ಮೈ ತಿಕ್ಕಬೇಕು, 4-5 ಗಂಟೆ ಮೇವು ಹಾಕಬೇಕು. ನಾವು ಅದು ಮೈ ತಿಕ್ಕಬೇಕಾದ್ರೆ ನಮಗೋಸ್ಕರ ಅದು ತಗೊಂಡಿರ್ತೀವಿ. ಇವರು ನಮ್ಮ ಹಾಲು, ಇವರು ನಮ್ಮ ಮೇವು ಹಾಕೋರು, ಇವ್ರಿಗೆ ಹಾಲು ಕೊಡ್ಬೇಕಂತ ಅವಾಗ 5 ಗಂಟೆಗೆ ಹಾಲು ಬರುತ್ತೆ. ಇದು ಮಧ್ಯಾಹ್ನ ಅನ್ನ ಸಾಯಂಕಾಲ ರೈತರ ಅಧಿಕಾರ ಐತಿ. ಯಾಕಂದ್ರೆ ಒಂದು ಟೈಮ್ ಆಯ್ತು ರೈತ ಗೋಳು ಸುರಿಸ್ತಿದ್ದ, ಇಲ್ಲ ಈಗ ರೈತ ರಕ್ತ ಸುರಿಸ್ತಾರೆ. ಯಾಕಂದ್ರೆ 12 ರೂಪಾಯಿ ಟ್ರ್ಯಾಕ್ಟರ್ ಆಗ್ಯಾವು, 15 ರೂಪಾಯಿ ಬೆಳೆ ಆಗ್ಯಾವು, 500 ಗಂಡಾಳ ಆಗ್ಯಾವು, 300 ಹೆಣ್ಣಾಳ ಆಗ್ಯಾವು. ಇಷ್ಟೆಲ್ಲ ಸರ್ಕಸ್ ಮಾಡಿ ನಮ್ಮ ಬೆಳೆ ಬಂದಾಗ ನಮ್ಮ ಬೆಳೆಗಳಿಗೆ ಬೆಲೆ ನಿಗದಿ ಮಾಡುವಂತ ಅಧಿಕಾರ ನಮ್ಮ ರೈತರಿಗಿಲ್ಲ. ಆದ್ರೂ ನಮ್ಮ ರೈತರಿಗೆ ನಾನು ಹೇಳುವುದು, ಪರಿಸ್ಥಿತಿಗಳ ವಿರುದ್ಧ ಹೋಗೋದಕ್ಕಿಂತ ಪರಿಸ್ಥಿತಿಗಳ ಜೊತೆಗೆ ಹೋಗಿ ಅದು ನೀವು ಮಾಡುವಂತ ಶಾಲೆ. ಯಾಕಂದ್ರೆ ಇವತ್ತೊಂದು ರೈತ ಆಗಂದ್ರೆ ಯಾರು ಹೆಣ್ಣು ಕೂಡ ಬದಲಾಗತ್ತೆ. ಯಾಕಂದ್ರೆ ತಿಂಗಳ ಪಗಾರ ಇರೋದಿಲ್ಲ, ರಿಟೈರ್ಮೆಂಟ್ ಪೆನ್ಷನ್ ಇರೋದಿಲ್ಲ. ನಮ್ಮ ಹೋದಾಗ ನಾವು ಅದನ್ನ ಮಾಡ್ಬೋದು. ಅದನ್ನ ಯಾವ ತರ ಮಾಡ್ಬೋದು ಅಂದ್ರೆ, ಇವತ್ತು 8 ಎಕರೆ 10 ಗುಂಟೆ ಒಳಗೆ ಒಂದು ಶ್ರೀರೊಳಗ 45 ಡಿಗ್ರಿ ಟೆಂಪರೇಚರ್ ಒಳಗೆ ನಾನು 2580 ಶ್ರೀಗಂಧ ಮಾಡೀನಿ, 12 ಮಾವು ಮಾಡೀನಿ, 600 ಕ್ಯಾರೆಟ್ ಮಾಡೀನಿ, 400 ಸೀತಾಫಲ ಮಾಡೀನಿ, 200 ನೀರ್ ಮಾಡೀನಿ, 800 ಸಾಗಣೆ ಮಾಡೀನಿ. ಇದರ ಜೊತೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆ ಬಹಳ
ಇವತ್ತು ಸರ್ ಒಂದು ದೊಡ್ಡ ಗುಣ ನನಗೆ ಏನು ಇಷ್ಟ ಬಂತಂದ್ರೆ ಅವ್ರ ಅಮ್ಮ 90 ವರ್ಷದ ಹೆಣ್ಮಗಳಿಗೆ ನಟ ನಡುವೆ ಕುಂದಿಸಿ ಎಲ್ಲಿ ಹಿರಿಯರು ಕುಂದಿರ್ತಾರೆ ಅಲ್ಲಿ ಸಾಕ್ಷಾತ್ ಮುಕ್ಕೋಟಿಗಳ ದೇವರುಗಳು ಕುಂದಿರ್ತಾರೆ. ಅದಕ್ಕೆ ನಾನು ಇರುವಂತ ಎಲ್ಲ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಹೇಳ್ತೀನಿ, ನಿಮ್ಮ ಮನೆಯ ಹಿರಿಯರಿಗೆ ಗೌರವ ಕೊಡಿ, ಅವ್ರ ಬಗ್ಗೆ ಕೃತಜ್ಞತೆ ಇರಲಿ. ಯಾಕಂದ್ರೆ ನಾನು ಇವತ್ತು ನಿಮ್ಮ ಮುಂದೆ ಬಂದು ಮಾತಾಡಕತ್ತೀನಿ ಅಂದ್ರೆ ನಾನು ಹೊಲ ಖರೀದಿ ಮಾಡಿದ್ದಿಲ್ಲ, ನಮ್ಮ ಅತ್ತೆ ಹೊಲ ಉಳಿಸಿದ್ರೆ ಅದನ್ನ ಉಳಿಸ್ಕೊಂಡು ಹೋಗಿ, ನಮ್ಮ ಅತ್ತೆ ಹೊಲ ಇಟ್ಟಿದ್ದಿಲ್ಲ ಅಂದ್ರೆ ನನಗೆ ಕುಂದ್ರಾಕ ಆಗ್ತಿದ್ದಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೊಲ ಇಟ್ಟಿದ್ದಕ್ಕ ಅವ್ರಿಗೆ ಎಷ್ಟು ಕೋಟಿ ನಮಸ್ಕಾರ ಮಾಡಿದ್ರು ಕಡಿಮೆ. ಯಾಕಂದ್ರ 50,000 ರೂಪಾಯಿ ಎಕರೆ ಹೊಲ ಇವತ್ತು ಎಂತ ಹಳ್ಳಿಯಾಗ 10ರಿಂದ 20 ಲಕ್ಷ 30 ಲಕ್ಷ 40 ಲಕ್ಷಕ್ಕೆ ಒಂದು ಎಕರೆ ಹೊಲ ಆಗ್ಯಾವ. ನೀವೆಲ್ಲೇ ಬೆಂಗಳೂರು ಮೈಸೂರು ಕೆಲಸ ಮಾಡಿ ಬಂದ್ರು ಇವತ್ತು ನೀವು ವಾಪಸ್ ನಿಮ್ಮ ಮನೆ ಮಕ್ಕಳ ಖರ್ಚು ತೆಗೆದು ಊರಿಗೆ ವಾಪಸ್ ಬಂದಾಗ ನಿಮ್ಮ ಕೈಯಾಗ 1 ಕೋಟಿ ಇರುವುದಿಲ್ಲ. ಅದ ನಿಮ್ ಹಿರಿಯರ ಮಕ್ಕಳಿಗೆ 12-15 ವರ್ಷ ದುಡಿದ್ರಂದ್ರ ಕೋಟಿ ನೋಡ್ತೀರಿ, ನಿಮ್ಮ ಹೆಂಡತಿ ಮಕ್ಕಳಿಗೆ ಒಂದು ಒಳ್ಳೆ ಜೀವನ ಕೊಡ್ತೀರಿ. ಬಹಳಷ್ಟು ಹೆಣ್ಮಕ್ಳಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಹುಡುಗಿಯರಿಗೆ ಏನೆಲ್ಲ ಹೊರ ಕೊಡುದಿದ್ರೆ ಅವ್ನು ಗೌರ್ಮೆಂಟ್ ಆಫೀಸ್ ಒಳಗೆ ಚಪ್ರಾಸಿ ಆದ್ರೂ ಪರವಾಗಿಲ್ಲ, ಪ್ರೈವೇಟ್ ಒಳಗೆ ಚಪ್ರಾಸಿ ಆದ್ರೂ ಕೊಡ್ತೀವಿ, ಆದ್ರೆ ರೈತರಿಗೆ ಕೊಡೋದಿಲ್ಲ ಅಂತ ಹೇಳಬೇಡ್ರಿ. ಯಾಕಂದ್ರೆ ರೈತ 24 ತಾಸು ನಮ್ಮ ಮಕ್ಕಳದ ಖಯಾಲ್ ಇಡ್ತಾನ, ಅವ್ರಿಗೆ ಆರ್ಗ್ಯಾನಿಕ್ ಫ್ರೂಟ್ಸ್ ಕೊಡ್ತಾನ, ವೆಜಿಟೇಬಲ್ಸ್ ಕೊಡ್ತಾನ, ತನ್ನ ಸಮಯವನ್ನು ಕೊಡ್ತಾನೆ, ತನ್ನ ಸರ್ವಸ್ವವನ್ನು ಕೊಡ್ತಾನೆ. ಅಂತ ರೈತರಿಗೆ ಹುಡುಗಿ ಕೊಡ್ಬೇಕಂತ ಯಾರಿಗೂ ಮನದಾಳದ ನಮಸ್ಕಾರ ಮಾಡಿ ಕೇಳ್ಕೊಂತೀನಿ. तो इस भारत के लिए जिएंगे और मरेंगे, तो इस भारत के लिए मरेंगे और मरने के बाद भी गंगा जल में बहती हुई हमारी अस्थियों को कोई कान लगाकर सुनेगा तो भी एक ही आवाज रहेगा, ओ भारत माता की जय, भारत माता की जय. ಯಾರೋ ಹೇಳಿದ್ರಂತೆ ಧರ್ತಿ ಬಡ ಯಾ ಸಾಪ್ ಬಡ ಏನ್ರಿ ಸರ್ ತೆಲುಗಿಲಿ ಕೆಟ್ಟದೇನ್ರಿ ಅನ್ನೋದು. ಯಾರಿಗೆ ಪುರಾಣ ಪುಣ್ಯಕಥೆಗಳ ಪರಿಕಲ್ಪನೆ ಇದೆ ಅವ್ರು ಸಾಪ್ ಬಡ ಅಂತ ಹೇಳ್ತಾರೆ. ಯಾಕಂದ್ರೆ ಆದಿಶೇಷ ಭೂಮಿಯನ್ನು ಹೊತ್ಕೊಂಡು ನಿಂತಿದ್ದಾನೆ. साथ बड़ा तो शिवा का गले में क्यों पड़ा, शिवा बड़ा तो हिमालय में क्यों पड़ा, तो हिमालय बड़ा, हिमालय बड़ा तो हनुमान के हाथ में क्यों पड़ा, तो हनुमान बड़ा, हनुमान बड़ा तो राम के पाँव में क्यों पड़ा, तो राम बड़ा, राम बड़ा तो आचार्य के पाँव में क्यों पड़ा, तो आचार्य बड़ा. ಎಲ್ಲಕ್ಕಿಂತ ದೊಡ್ಡವರು ಯಾರು ಅಂದ್ರೆ ಅದು ಧರ್ಮ ಗುರುಗಳಾಗಿರ್ಬೋದು, ವಿದ್ಯಾ ಗುರುಗಳಾಗಿರ್ಬೋದು, ಅವರೆಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ ಇರಲಿ. ಬಹಳ ಅದ್ಭುತ ಅನಿಸ್ತಾ ಇದೆ ಸರ್. ಒಂದ್ ಕಡೆ ಬೆಳ್ಳಿ ಇದೆ, ಕವಿತಾ ಅಂತಕ್ಕಂಥ ಮೇಡಮ್ ಶರ್ಮಾ ಅವರು ಬಂಗಾರ, ನಡುವೆ ಅಂಗಾರ ಮತ್ತೆ ಬಸವ ಇದ್ದಾರೆ. ಇಂಥ ಅದ್ಭುತವಾದ ವೇದಿಕೆಯಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಸನ್ಮಾನ ಆಗಿದೆ, ಸಾಧಕರಿದ್ದಾರೆ. ಅವರೆಲ್ಲರ ಮಧ್ಯೆ ಮಾತಾಡೋಕಿನ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳ ಕಲ್ಚರಲ್ ಆಕ್ಟಿವಿಟೀಸ್ಗೋಸ್ಕರ ಕಾಯ್ತಾ ಇದ್ದೀರಿ ಅಂತಕ್ಕಂಥ ಸಮಯ ಪ್ರಜ್ಞೆಯೊಂದಿಗೆ ನಾನು ಹೇಳೋದಿಷ್ಟೇ. ನಮ್ಮ ಏನು ಯೋಗ ಗುರು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಈ ಭಾಗದಲ್ಲಿ ಯೋಗ ಅಂದ್ರೆ ಏನು? ಯೋಗ, ಧ್ಯಾನ, ಅಧ್ಯಯನ ಮತ್ತೆ ಧರ್ಮ, ಅರ್ಥ, ಇದೆಲ್ಲದಕ್ಕೂ ಅರ್ಥವನ್ನ ಕೊಟ್ಟಿರ್ತಕ್ಕಂಥ ಸಂಸ್ಥೆ ಯಾವ್ದಾದ್ರೂ ಇದ್ರೆ ಅದು ನಮ್ಮ ಗುರುಗಳು ಕಟ್ಟಿರ್ತಕ್ಕಂಥ ಸಂಸ್ಥೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ. ತಮ್ಮೆಲ್ಲರಿಗೂ ಗೊತ್ತಿರಲಿ, ಇದೆಲ್ಲವನ್ನ ನೋಡಿದಾಗ ನನಗೆ ಎಷ್ಟು ಸಂತೋಷ ಆಯ್ತು ಅಂತಂದ್ರೆ, ಒಬ್ಬ ಕ್ರೀಡಾ ಇಲಾಖೆ ಅಧಿಕಾರಿಯಾಗಿ ಸರ್ ನಿಜಕ್ಕೂ ಸರ್ಕಾರ ಮಾಡ್ತಕ್ಕಂಥ ಕಾರ್ಯವನ್ನ ಅದರ 100 ಪಟ್ಟು ನೀವು ಮಾಡ್ತಾ ಇದ್ದೀರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ. ಇಲ್ಲಿರೋ ಎಲ್ಲ ಪಾಲಕರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ನಮ್ಮ ಮಕ್ಕಳು ಏನೂ ಆಗ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ಸದೃಢವಾಗಿರ್ತಕ್ಕಂಥ ದೇಹವನ್ನ ಪಡ್ಕೊಂಡ್ರು ಅಂದ್ರೆ ಖಂಡಿತವಾಗ್ಲೂ ಸದೃಢವಾಗಿರ್ತಕ್ಕಂಥ ಮನಸ್ಸು ಅವ್ರದ್ದಾಗ್ತದೆ. ಅವರು ಮನಸ್ಸು ಮಾಡಿದ್ದೆಲ್ಲ ಸಾಧನೆ ಆಗ್ತದೆ ಅನ್ನೋದಕ್ಕೆ ಈ ಶಾಲೆ ಸ್ಫೂರ್ತಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಯೂಸ್ ಆರ್ ಯೂಸ್ಲೆಸ್ ಅಂತ ಹೇಳ್ತಾ ಇದ್ರು. ನನ್ನ ಪ್ರಕಾರ ಅದು ತಪ್ಪು ಅಂತ ನಾನು ಭಾವಿಸ್ತೇನೆ ಗುರುಗಳೇ. ಯೂತ್ಸ್ ಆರ್ ಯೂಸ್ಲೆಸ್ ಅಲ್ಲ, ದೇ ಆರ್ ಯೂಸ್ಲೆಸ್. ಅವ್ರಿಗೆ ಸದ್ಬಳಕೆ ಆಗೋದಕ್ಕೆ ಇಂತಹ ನಮ್ಮ